ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ವಿಘ್ನ ವಿನಾಯಕನು ನಿಮ್ಮೆಲ್ಲ ವಿಘ್ನಗಳನ್ನು ಕಳೆದು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಈ ಒಂದು ಹೊಸ ಅಪ್ಡೇಟ್ನೊಂದಿಗೆ ಬಂದಿದ್ದೇನೆ. ವಾಟ್ಸಪ್ನಲ್ಲಿ ಈಗ ನೀವು ಡಾಕ್ಯುಮೆಂಟ್ಗಳನ್ನು ವಾಟ್ಸಪ್ಪಿಂದನೇ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಅದು ಯಾವ ರೀತಿ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಓಕೆ, ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ. ವಾಟ್ಸಪ್ ವಾಟ್ಸಪ್ನಲ್ಲಿ ನಿಮ್ಗೆ ಯಾವ ಒಂದು ಚಾಟ್ ಬೇಕೋ ಆ ಚಾಟನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಟ್ಯಾಚ್ ಒಳಗಡೆ ಹೋಗಬೇಕು. ನಂತರ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಡಾಕ್ಯುಮೆಂಟ್ ಒಳಗಡೆ ಹೋಗೋಣ. ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇರುತ್ತದೆ, ಎಲ್ಲಿದೆ ನೋಡೋಣ. ಓಕೆ, ಸ್ಕ್ಯಾನ್ ಡಾಕ್ಯುಮೆಂಟ್ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಕ್ಯಾಪ್ಚರ್ ನೋಡಿ, ಫಸ್ಟಿಗೆ ಇಲ್ಲಿ ಕ್ಲೋಸ್ ಇದೆ, ಫ್ಲಾಶ್ ಆಫ್ ಅಂತಿದೆ, ಫ್ಲಾಶ್ ಆಫ್ ಇದೆ. ಇದು ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಫ್ಲಾಶ್ ಆನ್ ಆಗುತ್ತೆ. ಕ್ಯಾಪ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಸುಮ್ಮನೆ ನಾನು ಯಾವುದಾದ್ರೂ ಒಂದು ಕ್ಯಾಪ್ಷನ್ ತೆಗೆದು ತೋರಿಸ್ತೀನಿ. ಓಕೆ, ಓಕೆ, ಕ್ಯಾಪ್ಚರ್ ಆದ್ಕೊಳ್ಳೆ ಸ್ಕ್ಯಾನ್ ಆಗುತ್ತೆ. ಕ್ಯಾಪ್ಚರ್ ಆದಮೇಲೆ ನಿಮಗೆ ಡನ್ ಇದೆ. ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಸೆಂಡ್ ಆಗುತ್ತೆ. ಸೆಂಡ್ ಮಾಡಲಿಕ್ಕೆಲ್ಲ ಕೇಳುತ್ತೆ. ನಂತರ ಇದು ಅಪ್ಲೈ ಏನಿದೆ, ಓಕೆ ಇದು ಬಿಡಿ. ಓಕೆ, ಇದು ಪೇಜ್ ಅಂದರೆ ಎಷ್ಟು ಪೇಜ್ ಇದೆ ಅಂತ ಹೇಳ್ತಾ ಇದೆ. ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಫೋಟೋ ತೆಗೆದು ನೀವು ಸ್ಕ್ಯಾನ್ ಮಾಡ್ಬೋದು. ಕ್ರಾಪ್ ಆ್ಯಂಡ್ ರೊಟೇಟ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು, ರೀಟೇಕ್ ಅಂದರೆ ಮತ್ತೆ ತೆಗಿಬೋದು ಫೋಟೋನ. ಡಿಲೀಟ್ ಇದೆ, ಕ್ಯಾನ್ಸಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಸೆಂಡ್ ಆಗುತ್ತೆ. ನಿಮ್ಗೆ ಇದೇ ರೀತಿ ಎಷ್ಟು ಫೋಟೋ ಬೇಕೋ ಅಷ್ಟು ಸ್ಕ್ಯಾನ್ ಮಾಡಿ ನೀವು ನಿಮಗೆ ಬೇಕಾದಂಥ ಕಾಂಟ್ಯಾಕ್ಟ್ಗಳಿಗೆ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಇದೇ ರೀತಿಯ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ.